ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶ್ರೀ ಶ್ರೀ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯ ಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬ್ರಹ್ಮನಿಷ್ಠರು, ನೈಷ್ಠಿಕ ಬ್ರಹ್ಮಚಾರಿಗಳು, ತಪೋಮೂರ್ತಿಗಳು ಮತ್ತು ವಿಶೇಷವಾಗಿ ವೇದಾಂತ ಭಾಷ್ಯಕಾರರು ಆಗಿ ಅನ್ವರ್ಥ ಜಗದ್ಗುರುಗಳಾಗಿದ್ದಾರೆ. ಜಗತ್ತಿಗೆ ಗುರುಗಳು ಶಂಕರಾಚಾರ್ಯರು. ವರ್ಣಾಶ್ರಮಾದಿ ಭೇದವಿಲ್ಲದೆ ಸಕಲ ಮಾನವರಿಗೂ ಕೂಡ ಆತ್ಮಜ್ಞಾನದ ರಾಜಮಾರ್ಗವನ್ನು ಉಪದೇಶ ಮಾಡಿರುವ ಮಹಾತ್ಮರು ಭಗವತ್ಪಾದ ಶಂಕರರು. ನಾವು ಶಂಕರಾಚಾರ್ಯರನ್ನು ಜಗದ್ಗುರು ಅಂತ ಕರಿತೇವೆ. ಅಂಥ ಜಗದ್ಗುರು ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಶಂಕರರು ಅಧ್ಯಾತ್ಮ ಜಿಜ್ಞಾಸು ಮುಮುಕ್ಷ ಸಾಧಕರಿಗೆ ಸದ್ಗುರು ಭಕ್ತಿಯ ಮಹಿಮೆಯನ್ನು ಅನೇಕ ಕಡೆ ಬರೆದಿದ್ದಾರೆ. ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಸದ್ಗುರುವಿನ ಮಹಿಮೆ, ಸದ್ಗುರುವಿನ ಸೇವೆಯಿಂದ ಆತ್ಮಜ್ಞಾನ ಉಂಟಾಗುವ ಕ್ರಮ, ಆತ್ಮಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಬರೆದಿದ್ದಾರೆ. ಇಂಥ ಭಗವತ್ಪಾದ ಶಂಕರಾಚಾರ್ಯರವರು ಒಂದು ಗುರುವಷ್ಟಕ ಅಂತ ಮಾಡಿದ್ದಾರೆ. ಗುರುವಿನ ಬಗ್ಗೆ 8 ಶ್ಲೋಕಗಳು ಅಂತ. ಅದರ ಪ್ರಾರಂಭದ ಒಂದು ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ ಶಂಕರಾಚಾರ್ಯರು: ಶರೀರಂ ಸ್ವರೂಪಂ ತಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರುತುಲ್ಯಂ ಗುರೋರಂಘ್ರಿ ಪದ್ಮೇ ಮನಶ್ಚೇನ್ನ ಲಗ್ನಂ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಎಂಥ ಸುಂದರವಾದ ಸಂದೇಶವಿದು. ಶರೀರಂ ಸ್ವರೂಪಂ. ಒಬ್ಬ ಮನುಷ್ಯ ಬಹಳ ಸುಂದರವಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ, ಐಶ್ವರ್ಯವಂತ, ಜನಪ್ರಿಯನಾಗಿ ವಿಶ್ವವಿಖ್ಯಾತನೂ ಆಗಿದ್ದಾನೆ. ಅವನಿಗೆ 48 ವರ್ಷ ವಯಸ್ಸು. ಶರೀರಂ ಸ್ವರೂಪಂ. ಒಂದು ರೋಗ ರುಜಿನಾದಿಗಳಿಲ್ಲ. ಅವನನ್ನು ನೋಡಿದರೆ ಸಾಕ್ಷಾತ್ ಮನ್ಮಥನಂತೆ ಕಾಣ್ತಾ ಇದ್ದಾನೆ. ಸಂತೋಷ. ತಥಾವಾ ಕಲತ್ರಂ. ಅವನ ಪತ್ನಿ, ಧರ್ಮಪತ್ನಿ, ಭಾರ್ಯ, ಹೆಂಡತಿ, ಅವಳು ತುಂಬ ಸುಂದರಿಯಾಗಿದ್ದೆ. ದಂಪತಿಗಳು ಸುಂದರ ಮೂರ್ತಿಗಳನ್ನು ವಿರಾಜಮಾನರಾಗಿದ್ದಾರೆ. ಯಶಶ್ಚಾರು ಚಿತ್ರಂ. ಅವನ ಕೀರ್ತಿ ಎಲ್ಲ ಕಡೆ ಹಬ್ಬಿದೆ. ಭಾರತ ದೇಶದ ಮೂಲಗಳಲ್ಲಿಯೂ ಕೂಡ ವಿಖ್ಯಾತನಾಗಿರುವಂಥ ಮಹಾತ್ಮ. ಅವನ ಹೆಸರನ್ನು ಕೇಳಿದರೆ ನಮ್ಗೆ ಗೊತ್ತು ಸ್ವಾಮಿ, ತುಂಬ ಪುಣ್ಯವಂತ ಅಂತ ಹೊಗಳ್ತಾ ಇದ್ದಾರೆ. ಧನಂ ಮೇರು ತುಲ್ಯಂ. ಅವನ ಐಶ್ವರ್ಯ ಮೇರು ಪರ್ವತದಷ್ಟು ದೊಡ್ಡದಾಗಿದೆ. ಮೇರು ತುಲ್ಯಂ. ಮೇರು ಪರ್ವತ ಅಂದರೆ ಸುವರ್ಣ ಪರ್ವತ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕವಿಪುಂಗವರು ಹಿಮಾಲಯ ಪರ್ವತವನ್ನು ರಜತ ಪರ್ವತವೆಂದು, ಮತ್ತೊಂದನ್ನು ಮೇರು ಪರ್ವತವೆಂದು ಕರೆಯುತ್ತಾರೆ. ಅವನಿಗೆ ಬೇಕಾದಷ್ಟು ಐಶ್ವರ್ಯವಿದೆ. ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾನೆ, ದಾನವನ್ನೂ ಮಾಡ್ತಾ ಇದ್ದಾನೆ. ಇಂಥ ಒಬ್ಬ ಮಹಾತ್ಮ ಸಕಲ ಸದ್ಗುಣ ಸಂಪನ್ನನಾಗಿದ್ದಾನೆ. ಆದರೆ ಗುರೋರಂಘ್ರಿ ಪದ್ಮೇ ಮನಶ್ಚೇನ್ನ ಲಗ್ನಂ. ಅವನಿಗೆ ಗುರೋಹೋ ಅಂಘ್ರಿ ಪದ್ಮೆ. ಸದ್ಗುರುಗಳ ಪಾದ ಪದ್ಮಗಳಲ್ಲಿ, ಸದ್ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿ ಇಲ್ಲ. ಯಾವ ಗುರುಗಳನ್ನು ನಮಸ್ಕಾರ ಮಾಡ್ತಾ ಇಲ್ಲ,
ಗುರು ಸ್ತೋತ್ರವನ್ನು ಮಾಡ್ತಾ ಇಲ್ಲ, ಗುರುಗಳ ಸನ್ನಿಧಾನಕ್ಕೂ ಹೋಗ್ತಾ ಇಲ್ಲ. ಗುರುಭಕ್ತಿ ಶೂನ್ಯನಾಗಿದ್ದಾನೆ, ಗುರುವಿನ ಸಂಬಂಧವೇ ಮೆರಿತಾ ಇದ್ದಾನೆ. ಹೀಗೆ ಗುರೋರಂಘ್ರಿ ಪದ್ಮೆ ಮನಶ್ಚೇನ್ನ ಲಗ್ನಂ ಮನಃ ನ ಲಗ್ನಂ ಚೇತ್. ಎಲ್ಲ ಸಂಪತ್ತುಗಳಿಂದ ಕೂಡಿಕೊಂಡು ಆರೋಗ್ಯವಾಗಿದ್ದಾನೆ, ಸುಂದರವಾಗಿದ್ದಾನೆ, ವಿಶ್ವವಿಖ್ಯಾತನಾಗಿದ್ದಾನೆ ಮತ್ತು ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡಿದ್ದಾನೆ. ಆದರೆ ಅವನಿಗೆ ಗುರುಭಕ್ತಿ ಬಂದಿಲ್ಲ. ಗುರುಭಕ್ತಿ ಕೊರತೆ ಇದೆ ಅಂತಾದರೆ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಅವನ ಸೌಂದರ್ಯದಿಂದ ಏನು ಪ್ರಯೋಜನ? ಅವನ ಕೀರ್ತಿಯಿಂದ ಏನು ಪ್ರಯೋಜನ? ಅವನ ಆರೋಗ್ಯದಿಂದ ಏನು ಪ್ರಯೋಜನ? ಸಂಪತ್ತಿನಿಂದ ಏನು ಪ್ರಯೋಜನ? ಎಲ್ಲ ಸಂಪತ್ತುಗಳನ್ನು ಉಳ್ಳವನಾಗಿ ಗುರುಭಕ್ತಿ ಒಂದಿಲ್ಲದೆ ಹೋದರೆ ಅಂಥ ಮಾನವನ ಜೀವನ ವ್ಯರ್ಥ ಅಂದಿದ್ದಾರೆ. ನಾವು ಭಾರತೀಯರು ಗುರುಭಕ್ತಿಯ ಸಂಪನ್ನರು. ಸದ್ಗುರುಗಳೇ ನಮಗೆ ಸಂಪತ್ತು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಗುರುಗಳ ಮುಂದೆ ತಾನೊಬ್ಬ ಸಾಮಾನ್ಯ ಮನುಷ್ಯನಂತೆ ಭಕ್ತಿ ಭಾವನೆಯಿಂದ ನಡೆದುಕೊಳ್ತಾ ಬಂದರೆ ಅವನು ಬಡವನಾಗಿರಲಿ, ಕುರೂಪಿಯಾಗಿರಲಿ, ಇನ್ಸಿಗ್ನಿಫಿಕೆಂಟ್, ಯಾರಿಗೂ ಗೊತ್ತಿಲ್ಲ ಅಂತಾಗಲಿ, ಅಂಥವನ ಜನ್ಮ ಸಾರ್ಥಕ ಅಂತ ಹೇಳ್ತಾ ಇದ್ದಾರೆ. ಯಾರು? ಜಗದ್ಗುರು ಪುಂಗವರಾದ ಶಂಕರಾಚಾರ್ಯರು. ಆದ್ದರಿಂದ ನಾವುಗಳು ಗುರುಭಕ್ತಿಯನ್ನು ಬೆಳೆಸಿಕೊಳ್ಳೋಣ. ಗುರು ಸೇವೆಯನ್ನು ಮಾಡುತ್ತಾ ಸದ್ಗುರುಗಳ ಅನುಗ್ರಹದಿಂದ ಆತ್ಮಜ್ಞಾನವನ್ನು ಪಡೆದುಕೊಂಡು ಕೃತಾರ್ಥರಾಗೋಣ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇನೆ.